ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಗೋ ಟು ಮೈ ಚಾನಲ್. ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಅಣ್ಣನ ಮದುವೆ ಮುಗಿಸ್ಕೊಂಡು ಇವ್ರ ಮನೇಲಿರೋ ರಿಸೆಪ್ಷನ್ಗೆ ಹೋಗ್ತಾ ಇದ್ವಿ. ಹೋದ ತಕ್ಷಣನೇ ನಮಗೆ ಕುಂಕುಮ ಮತ್ತು ಹೂವು ಎಲ್ಲ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಅದಾದ ತಕ್ಷಣನೇ ಚಿಕ್ಕು ಜ್ಯೂಸ್ ಕೂಡ ಇತ್ತು. ಮತ್ತು ಆಬ್ವಿಯಸ್ಲಿ ವಿಘ್ನ ವಿನಾಶಕ ಇರಲೇಬೇಕು ಗಣಪತಿ ಎಲ್ಲ ಮನೆಯಲ್ಲೂ, ಎಲ್ಲ ಫಂಕ್ಷನ್ನಲ್ಲೂ, ಎಲ್ಲ ಮದುವೆ, ಎಲ್ಲ ಸಮಾರಂಭಗಳಲ್ಲೂ. ಸೊ ನಮ್ಮ ಅಣ್ಣಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ರು. ಬಿಕಾಸ್ ಜನ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾರೆ ಅಂತ ಹೇಳಿ ಅದು ಡಿಸ್ಪ್ಲೇ ಆಗ್ತಾ ಇತ್ತು. ಹೊಸ ಮದುಮಕ್ಕಳಿಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಅಜ್ಜಾರು ಬಂದಿದ್ರು. ಸೊ ನೀವೇನಾದರೂ ಲಿಂಗಾಯತ್ ಮನೆಯವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ, ಮದುವೆಗಳಲ್ಲಿ ಮತ್ತು ಮನೆ ಹಬ್ಬಗಳಲ್ಲಿ ಅಲ್ಲೇ ಅಕ್ಕಪಕ್ಕ ಮಠದಲ್ಲಿರೋ ಅಜ್ಜಾರನ್ನ ಕರೆಸ್ತಾರೆ ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ಹೇಳಿ. ನಾನು ಒಂದು ರೌಂಡ್ ಒಳಗಡೆ ಎಲ್ಲ ಹಾಕ್ಕೊಂಡು ಹೊರಗಡೆ ಬಂದೆ. ಆ್ಯಂಡ್ ಹಳ್ಳಿ ಮದುವೆ ಮನೆಗಳಲ್ಲಂತೂ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಖುಷಿ ಇರುತ್ತೆ ಅಂತ ಅಂದರೆ, ಬೀಗರು ಅವಾಗ ತಾನೇ ಸಿಕ್ಕಿರ್ತಾರೆ ಮದುವೆ ಮನೆಗಳಲ್ಲಿ, ಎಲ್ಲದ್ರ ಬಗ್ಗೆ ಮಾತಾಡ್ತಿರ್ತಾರೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಅವ್ರ ದಿನಚರಿ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಮದುವೆ ಮನೆಯವರು ಕೂಡ ಎಷ್ಟೇ ಬ್ಯುಸಿ ಇದ್ರೂ ಬಂದು ಎಲ್ಲರೂ ವಿಚಾರಿಸ್ತಾ ಇರ್ತಾರೆ, ಹೇಗಿದ್ದೀರಾ. ಅವರಿಗೂ ನಾವು ಹೋಗಿರೋದಕ್ಕೆ ತುಂಬಾನೇ ಖುಷಿ ಆಗಿರುತ್ತೆ. ಅದನ್ನ ಯಾವ ಥರ ತೋರಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ವೇ ದೇ ಆರ್ ಶೋಯಿಂಗ್. ಹಾಗೆ ನಾವು ಮಾತಾಡ್ತಾ ಕತೆ ಆಡ್ತಾ ಕುತ್ಕೊಂಡಿದ್ವಿ. ಒಳಗಡೆ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಮ್ಮ ಅಣ್ಣ ಅತ್ತಿಗೆ ಬಂದ್ರು ಸ್ಟೇಜ್ ಕಡೆಗೆ. ಇವಾಗ ಏನಾಗುತ್ತೆ ಅಂತ ಅಂದ್ರೆ, ಬೇಸಿಗೆ ಕಾಲದಲ್ಲಿ ಮದುವೆ ಇರೋದ್ರಿಂದ ಜನ ಯಾರು ತುಂಬಾ ಹೊತ್ತಿರಕ್ಕೆ ಇಷ್ಟಪಡಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಕ್ಷತೆ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ದಟ್ ಯಾರು ಲೇಟ್ ಮಾಡಲ್ಲ ಮದ್ವೆ ಆದ್ಮೇಲೆ ಆರತಕ್ಷತೆ ಇಟ್ಕೊಂಡಿರ್ತಾರೆ ಅಂತ ಅಂದ್ರೆ. ನೀವೇನಾದ್ರೂ ಹಳ್ಳಿ ಮದ್ವೆಗೆ ಅದರ್ವೈಸ್ ಮಲ್ನಾಡ್ ಮದ್ವೆಗೆ ಇನ್ನೂ ಹೋಗಿಲ್ಲ ಅಂತ ಅಂದ್ರೆ, ಐಮ್ ಸಜೆಸ್ಟಿಂಗ್ ಯು ಮಸ್ಟ್ ಗೋ. ಬಿಕಾಸ್ ಯಾಕೆ ಅಂತ ಅಂದ್ರೆ, ಅವ್ರು ಎಷ್ಟೇ ರಿಚ್ ಇದ್ರು ಅವ್ರ ಆಸೆ ಏನಿರುತ್ತೆ ಗೊತ್ತಾ, ಚೌಲ್ಟ್ರಿಗೆಲ್ಲ ಬುಕ್ ಮಾಡೋದು ಕಡಿಮೆ. ನಾವು ಎಷ್ಟೇ ರಿಚ್ ಇದ್ರು ಅವ್ರ ಆಸೆ ಮನೆ ಮುಂದೆ ಚಪ್ರ ಹಾಕಿ ಅಲ್ಲೇನೆ ಮದ್ವೆ ಮಾಡ್ಬೇಕು, ಊರವರಿಗೆಲ್ಲ ಕರಿಬೇಕು, ಧೂಮ್ ಧಾಮಾಗಿ ಮದ್ವೆ ಮಾಡ್ಬೇಕು ಅನ್ನೋದಾಗಿರತ್ತೆ. ನಾವೆಲ್ಲ ವೆರಿ ರೇರ್ ಕೇಸಲ್ಲಿ ಚೌಲ್ಟ್ರಿನ ಬುಕ್ ಮಾಡೋದು. ಯಾವ ಥರ ಅಂದರೆ, ಮನೆ ಮುಂದೆ ಜಾಗನೇ ಇಲ್ಲ, ಆ ಥರ ಎಲ್ಲ ಸಿಚುವೇಶನ್ನಲ್ಲಿ ಚೌಲ್ಟ್ರಿ ಬುಕ್ ಮಾಡ್ಕೊಳ್ತೀವಿ. ಅದರ್ವೈಸ್ ಮನೆ ಮುಂದ್ಗಡೆನೆ ಮಾಡೋ ಮದುವೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ. ಸೊ ಮಾಲೆನೆಲ್ಲ ಬದಲಾಯಿಸ್ಕೊಂಡು ಎಲ್ಲರೂ ಅಕ್ಕಿ ಕಾಳು ಹಾಕಿದ್ರೆ ಅಲ್ಲಿವರೆಗೂ ತಲುಪಲ್ಲ ಅಂತ ಹೇಳಿ ಮದ್ಮಕ್ಳು ಕೊನೆವರೆಗೂ ಹೋಗಿ ಬರ್ತಾರೆ ಲಾಸ್ಟಲ್ಲಿ. ಸೊ ದಟ್ ಎಲ್ಲರೂ ಅಕ್ಷತೆ ಕಾಳು ಅವ್ರ ಮೇಲೆ ಬೀಳಲಿ, ಎಲ್ರಿಗೂ ಖುಷಿ ಆಗುತ್ತೆ ಅದು ಒಂಥರ ಅಂತ ಹೇಳಿ. ಅದಾದ ತಕ್ಷಣನೇ ಮ್ಯಾಂಡೇಟರಿ ಪ್ರಾಸೆಸ್, ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಇಟ್ಕೊಂಡಿರ್ತಿರೋ ಅದನ್ನ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಹೋಗೋದು. ನಾವು ಹೋದ್ವಿ ಸ್ಟೇಜ್ ಮೇಲೆ. ನಮ್ದೆಲ್ಲ ಆದ ತಕ್ಷಣ ಫೋಟೋಸ್, ವಿಡಿಯೋಸ್. ಅದಾದ ತಕ್ಷಣನೇ ಫ್ರೂಟ್ ಸೆಕ್ಷನ್ಗೆ ಹೋದ್ವಿ. ನಾವು ಊಟಕ್ಕೆ ಅಂತ ಹೋಗ್ತಾ ಇದ್ವಿ, ಬಟ್ ಅಲ್ಲಿ ಸ್ವಲ್ಪ ಕ್ಯೂ ಇತ್ತಂತ ಫಸ್ಟ್ ಫ್ರೂಟ್ನೆಲ್ಲ ತಿಂದು ಮುಗಿಸ್ಕೊಬಿಡೋಣ ಅಂತ ಫ್ರೂಟ್ಸ್ಗೆ ನಿಲ್ತ್ಕೊಂಡ್ವಿ. ಫ್ರೂಟ್ಸ್ ಅಲ್ಲಿ ಕಲ್ಲಂಗಡಿ ಹಣ್ಣಿತ್ತು ಮತ್ತೆ ಅನಾನಸ್ ಇತ್ತು. ಅದರಲ್ಲೂ ಈ ಸಮ್ಮರ್ಗೆ ಫ್ರೂಟ್ಸ್ ಬೇಕೇ ಬೇಕಾಗಿರುತ್ತೆ. ಸೊ ಫಸ್ಟ್ ಫ್ರೂಟ್ ಸೆಕ್ಷನ್ ನ ಮುಗಿಸ್ಕೊಂಡ್ವಿ. ಅದಾದ ತಕ್ಷಣ ಸ್ವಲ್ಪ ಜಾಗ ಸಿಕ್ತು ಅಂತ ಹೇಳಿ ನಾವು ಹೊರಟ್ವಿ ಊಟಕ್ಕೆ. ಏನೇನ್ ಮಾಡ್ಸಿದ್ರು ಅಂತ ಅಂದ್ರೆ, ನಮ್ ಕಡೆ ಆಲ್ಮೋಸ್ಟ್ ಅಲ್ಲಿ ಊಟಕ್ಕೆ 2 ಆಪ್ಷನ್ ಇರುತ್ತೆ. ತುಂಬಾ ಅರ್ಜೆಂಟ್ ಇದೆ ಅನ್ನೋರು ಬಫೆ ಸಿಸ್ಟಮ್ ಅಲ್ಲಿ ಹಂಗೆ ನಿಂತ್ಕೊಂಡು ಪ್ಲೇಟ್ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಪ್ಪ ನಾನು ಎಷ್ಟೊತ್ತಾದ್ರೂ ಕುತ್ಕೊಂಡೇ ಊಟ ಮಾಡ್ತೀನಿ ಅನ್ನೋರು ಆರಾಮಾಗಿ ಕುತ್ಕೊಂಡು ಬಾಳೆ ಎಲೆ ಊಟ ಮಾಡ್ಬೋದು. ನಮ್ಗೇನು ಯಾವ ತರದ ಅರ್ಜೆನ್ಸಿನೂ ಇರ್ಲಿಲ್ಲ. ಸೊ ಯಾರು ನಿಂತ್ಕೊಂಡು ಊಟ ಮಾಡ್ತಾರೆ ಈ ಬಿಸಿಲಲ್ಲಿ, ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ ಅಂತ ನಾವು ಬಾಳೆ ಎಲೆ ಊಟಕ್ಕೆ ಹೋದ್ವಿ. ಊಟದ್ರಲ್ಲಂತೂ ಉಪ್ಪಿನಕಾಯಿ, ಸೌತೆಕಾಯಿ ಇಸ್ ಮ್ಯಾಂಡೇಟರಿ. ಮತ್ತೆ 1-2 ತರದ್ ಯಾವ್ದಾದ್ರು ಪಲ್ಯ ಮಾಡ್ಸಿರ್ತಾರೆ. ಸ್ವೀಟ್ ಅಲ್ಲಿ ಇವ್ರ ಮನೇಲಿ ಮಾಡ್ಸಿದ್ದು ಹೋಳಿಗೆ ಮತ್ತೆ ಬಾಳೆಹಣ್ಣಿನ ಶ್ರೀಕರಣೆ. ಹಳ್ಳಿಲೆಲ್ಲ ಹೋಳಿಗೆ ಫ್ಯಾನ್ಸ್ ಎಷ್ಟು ಜನ ಇರ್ತಾರೆ ಗೊತ್ತಾ. ಅದರಲ್ಲೂ ಹೋಳಿಗೆಗೆ ನಮ್ ಕಡೆ ತುಂಬಾ ಆಪ್ಷನ್ಸ್ ಇರುತ್ತೆ. ಕಾಯಾಲಿರುತ್ತೆ, ಅದರ್ವೈಸ್ ಬೇಡ ಅನ್ನೋರು ತುಪ್ಪ ಅಷ್ಟೇ ಹಾಕೊಂಡ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಮಾವಿನ ಹಣ್ಣಿನ ಶ್ರೀಕರಣೆ ಅಂತೆ, ಬಾಳೆಹಣ್ಣಿನ ಶ್ರೀಕರಣೆ ಅದನ್ನ ಮಾಡ್ಕೊಂಡಿರ್ತಾರೆ. ಆಮೇಲೆ ವೈಟ್ ಕಲರ್ ರೊಟ್ಟಿ ಇತ್ತು, ಇದ್ರ ಜೊತೆ ಐ ಥಿಂಕ್ ಒಂದು ಬದನೆಕಾಯಿ ಪಲ್ಯ ಇತ್ತು, ಅದನ್ನ ಹಾಕಿಸ್ಕೊಂಡು ತಿಂದ್ವಿ. ಮತ್ತೆ ರೈಸ್ ಅಲ್ಲಿ 1-2 ಐಟಮ್ ಮಾಡಿರ್ತಾರೆ. ಐದರ್ ಚಿತ್ರಾನ್ನ ಇರುತ್ತೆ, ಅದರ್ವೈಸ್ ಪಲಾವ್ ಇರುತ್ತೆ, ಅದರ್ವೈಸ್ ಗೀ ರೈಸ್ ಇರುತ್ತೆ. ಬೇಸ್ಡ್ ಆನ್ ಅವ್ರಿಗೆ ಏನ್ ಇಷ್ಟ ಇರುತ್ತೆ ಅದ್ರ ಮೇಲೆ ಮಾಡ್ಸಿರ್ತಾರೆ. ಇಲ್ಲಿ ಚಿತ್ರಾನ್ನ ಆಯ್ತು, ನಾವು ಚಿತ್ರಾನ್ನ ತಿಂದು ಮುಗಿಸ್ಕೊಂಡು ಅದಾದ ತಕ್ಷಣನೇ ಅನ್ನದ ಜೊತೆ ಸಾರು ಕೂಡ
ನಿಮಗೆ ಮೊಸರು ಬೇಕಂದ್ರೆ ಮೊಸರು ಇರುತ್ತೆ, ಇಲ್ಲ ಅಂದ್ರೆ ಬರೀ ಸಾರಷ್ಟೇ ಬೇಕಂದ್ರೆ ಸಾರಷ್ಟೇ ಊಟ ಮಾಡ್ಬೋದು. ಅನ್ನ ಸಾರು ಊಟ ಮಾಡಿ ಮುಗಿಸ್ಕೊಂಡು ಮಜ್ಜಿಗೆ ಇಸ್ ಲೈಕ್ ಮ್ಯಾಂಡೇಟರಿ, ಯಾಕಂದ್ರೆ ಎಷ್ಟು ಶಕೆ ಇರುತ್ತೆ ಅಂತ ಅಂದ್ರೆ ಈ ಟೈಮಲ್ಲೆಲ್ಲ. ಸೊ ಮಜ್ಜಿಗೆ ಇತ್ತು, ಮಜ್ಜಿಗೆನ ಹಾಕಿಸ್ಕೊಂಡು ಮಜ್ಜಿಗೆ ಕುಡ್ದು ನಮ್ ಊಟ ಇಲ್ಲಿಗೆ ಮುಗೀತು. ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ಅಡಿಕೆ ಎಲೆಗೆ. ಬಿಕಾಸ್ ಅಡಿಕೆ ಎಲೆ ಇಸ್ ಲೈಕ್ ಮ್ಯಾಂಡೇಟರಿ, ನಾವು ಮನೆಯಲ್ಲೇನೆ ಹಾಕೊಳ್ತೀವಿ, ಇನ್ ಮದ್ವೆ ಮನೇಲೆಲ್ಲ ಬಿಟ್ಟು ಬರ್ತೀವ. ಅಡಿಕೆ ಸುಣ್ಣ ಎಲೆ ಇದನ್ನೆಲ್ಲ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಸೋಂಪನ್ನು ಇಟ್ಟಿರ್ತಾರೆ, ಅದನ್ನು ಹಾಕೊಳ್ತೀವಿ. ನನ್ನ ತಂಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನನಗೆ ಮಾಡ್ಕೊಡ್ತಾ ಇದ್ಲು. ಸೊ ನಾವು ಅಡಿಕೆ ಎಲೆ ಹಾಕೊಂಡು ಅದಾದ್ಮೇಲೆ ನಮ್ಮಮ್ಮ ಮತ್ತೆ ನಮ್ಮ ಅತ್ತೆ ಇನ್ನೂ ಹಣ್ಣು ತಿಂದಿರ್ಲಿಲ್ವಂತೆ, ಊಟ ಆದ್ಮೇಲೆ ತಿನ್ನೋಣ ಅಂತ ಹೇಳಿ. ಸೊ ಅವ್ರಿಗೆ ವೇಟ್ ಮಾಡ್ತಾ ನಿಂತ್ಕೊಂಡಿದ್ವಿ ನಾವು, ಅವ್ರದ್ದು ಹಣ್ಣು ತಿಂದಾಗ್ಲಿ ಅಂತ ಹೇಳಿ. ಮುಗಿಸ್ಕೊಂಡು ಒಂದ್ ಮ್ಯಾಂಡೇಟರಿ ಫ್ಯಾಮಿಲಿ ಫೋಟೋಸ್ಗೆ ಹೋದ್ವಿ. ಬಿಕಾಸ್ ನಮ್ಮ ಫ್ಯಾಮಿಲಿ ತುಂಬಾನೇ ದೊಡ್ಡದಿದೆ, ಇದ್ದು ಇನ್ನು ಏನು ಅಲ್ಲ. ಮದ್ವೆ ಎಲ್ಲ ಮುಗೀತು ಅಂತ ನಮ್ಮ ಅಕ್ಕನು ಅವ್ರ ಊರಿಗೆ ಹೋಗ್ತಾ ಇದ್ಲು. ಸೊ ಅದಕ್ಕೇನೆ ನಮ್ಮ ಪಾಪು ಇನ್ ಯಾವಾಗ ಸಿಗ್ತಾನೋ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಮುದ್ದಾಡಿ ಆಟ ಆಡ್ಕೊಂಡು, ಆಮೇಲೆ ನಮ್ಮ ಅಮ್ಮ ಆಂಟಿ ಹೋಗಿ ಸ್ವಲ್ಪ ಬೇಗನೆ ಉಳ್ಕೊಂಡಿದ್ರು ಮದ್ವೆ ಮನೆಯಲ್ಲಿ, ಅವ್ರನ್ನೂ ಕರ್ಕೊಂಡು ನಾವು ಹೊರಟ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.